ಫೀಲ್ಡ್ ಬಂದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. ವಾಟ್ ಎ ಪ್ಲೇಸ್ ಬ್ರೋ. ಗಾಡಿ ಸ್ವಲ್ಪ ಕಂಟ್ರೋಲಲ್ಲಿ ಇರಬೇಕು. ವೀಕ್ ಡೇಸಲ್ಲಿ ಅಷ್ಟೊಂದು ರಶ್ ಇರಲ್ಲ. ಫ್ಯಾಮಿಲಿ ಬರೋಕೆ ಒಳ್ಳೆ ಪ್ಲೇಸೇ. ಆಯಿತು, ಬ್ಲಾಗಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿರ್ತೀನಿ, ನೋಡಿಕೊಂಡು ಎಂಜಾಯ್ ಮಾಡಿ. ನಮಸ್ಕಾರ ಬಾಯ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಎಲ್ಲೋಗ್ತಾ ಇದ್ದೀನಿ ಅಂತಾನಾ? ಏನಿಲ್ಲ, ಒಂದು ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಅಷ್ಟು 974 ಕಿಲೋಮೀಟ್ರು. ನಮ್ಮ ಮನೆಯಿಂದ ಬಂದ್ಬಿಟ್ಟು 87 ಏನೋ ಇತ್ತು. ನಾನಿಲ್ಲಿ ವೈಟ್ ಫೀಲ್ಡ್ ಬಂದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. 75 ಐತೆ, ಇಲ್ಲಿ ಕರೆಕ್ಟಾಗಿ 75 ಇದೆ. 16ಗೆ ರೀಚ್ ಆಗ್ತೈತೆ ಅಂತ ತೋರಿಸ್ತದೆ. ನಾಷ್ಟ ಬೇರೆ ಮಾಡಿಲ್ಲ, ಹೊಟ್ಟೆ ಬೇರೆ ಸರಿಯಾಗಿ ಹಸಿತೈತೆ. 7:12 ಇಲ್ಲಿ ಅಮ್ಮ ಒಂದು ಸಿಗ್ನಲ್ ಹಾಕ್ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ರು. ಅವಾಗ ಫುಲ್ಲು ಟ್ರಾಫಿಕ್ ಆಗುತ್ತೆ, ನಮಗೆ ಗೊತ್ತಾಗಲ್ಲ. ಫಸ್ಟ್ ಫ್ಯೂಲ್ ಹಾಕ್ಸ್ಕೋಬೇಕು. ಟೈಮ್ ಫಾರ್ ಫ್ಯೂಲ್ ಹಾಕ್ಸ್ಕೊಂಡು ಹೋಗ್ತಾ ಇರೋದೆ. ಮಿಲ್ಕ್ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗ್ತೈತೆ. ಆಕ್ಸೆಸರೀಸ್ ಹಾಕ್ಸ್ಮೇಲೆ ಒಂದು ಸ್ವಲ್ಪ ಗಾಡಿ ವೆಯ್ಟ್ ಬಂದ್ಬಿಟ್ಟಿದೆ ಅಪ್ಪ. ಎತ್ತ ಕೆಲ್ಸಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ ನನಗೆ. ಅಷ್ಟ್ಮಾತೇನೋ ನಾವು ವಾಲ್ಕೊಂಡ್ಬಿಟ್ಟು ನನ್ನ ಕೈಯಲ್ಲಿ ಎತ್ತಕ್ಕೆ ಆಗಲ್ಲ ಅನ್ಕೊಳ್ರಿ ಅಣ್ಣ. ಬೆಳಗ್ಗೆ ಯಾಕಣ ಒಳ್ಳೆ ಮೂಡಲ್ಲಿರೋವಾಗ ಈ ಥರ ಬರ್ತಾ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಸ್ಕೋಡ ಮಳೆ ಬಿದ್ದಂಗೆ ಐತೇನು ಇರ್ಬೇಕಣ್ಣ. ಕಾಲು ಗಲೀಜಾಗುತ್ತೆ. ಆಲ್ಮೋಸ್ಟ್ ಇನ್ನೊಂದು 43 ಕಿಲೋಮೀಟರ್ ಐತೆ. 43 ಕಿಲೋಮೀಟರು. ರೋಡ್ ಮಾತ್ರ ಜಬರ್ದಸ್ತಾಗೈತೆ. ಇಷ್ಟೊತ್ತು ಬಂದಿದ್ದು ರೋಡ್ ಒಂಥರ ಇತ್ತು ಅಂದ್ರೆ, ಇವಾಗ ಬರ್ತಾ ಇರೋ ರೋಡ್ ಪರ್ಫೆಕ್ಟ್ ಆಗೈತೆ. ಅಲ್ಲಿ ಇಲ್ಲಿ ಬಿಡಿ ಡ್ಯಾಮೇಜ್, ಅದು ಏನು ಮಾಡೋಕ್ಕಾಗಲ್ಲ. ಆದ್ರೆ ಇವಾಗ ಬರ್ತಾ ಇರೋ ರೋಡು ಪರ್ಫೆಕ್ಟ್ ಆಗೈತೆ, ಏನ್ ಟೆನ್ಷನ್ ಇಲ್ಲ, ಆರಾಮಾಗಿ ಹೋಗ್ಬೋದು. ರೋಡು ಒಂದು ಸ್ವಲ್ಪ ಗಾಳಿ ನಾಯ್ಸ್ ಬರ್ತಾ ಇರ್ಬೋದು ನನ್ನ ಪ್ರಕಾರ, ಬಿಕಾಸ್ ನಾನು 15 ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ. ಅದಕ್ಕೆ ಬರ್ತಾ ಇರುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಸಾಕು. ಅಲ್ಲೋಗ ದೇವಸ್ಥಾನ ತೋರಿಸ್ತೀನಿ, ಟೆಂಪಲ್ ನೋಡ್ತೀನಿ, ನೋಡೋಣ ಹೆಂಗಿರುತ್ತೆ ಏನು ಅಂತ ಅಷ್ಟೇ. ಇದರಿಂದ ಮುಂದೆ ನಾನು ದೇವಸ್ಥಾನ ಹತ್ರ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಸರಿನಾ? ನೋಡ್ರಿ ವಾಟ್ ಎ ಪ್ಲೇಸ್ ಬ್ರೋ. ನೋಡಿ ಸಾಕಾಯ್ತಲ್ಲ, ಕ್ರೇಜಿ ಮಸ್ತು. ಆಲ್ಮೋಸ್ಟ್ ಹತ್ರ ಬಂದಿದ್ದೀವಿ. ಇನ್ನೊಂದೇನಿಲ್ಲ, 1 ಕಿಲೋಮೀಟ್ರ್ ಐತೆ. ಇದೇ ರೋಡೇ, 1 ಕಿಲೋಮೀಟ್ರೂ ಹಿಂಗೆ ಐತೆ ರೋಡು. ಸ್ವಲ್ಪ ಸೈಜಾಗಿದೆ ರೋಡು. ನಾನು ಸೈಜಾಗೆ ಓಡಿಸ್ಬೇಕಂತ ಸೈಜಾಗೆ ಓದ್ತಾ ಇದ್ದೀನಿ. ದೇವರೇ ಗೊತ್ತಿಲ್ಲ ಈ ರೋಡ್ ಹೋಗುತ್ತಾ ಇಲ್ಲ ಅಂತ. ಹೋಗ್ತಾ ಇದ್ದೀನಿ, ಎಷ್ಟುತ್ತೆ ನನ್ನ ಗಾಡಿ ಅಂತ.
ಇಟ್ಕೋವಾಗ ಗಾಡಿ ಸ್ವಲ್ಪ ಕಂಟ್ರೋಲಲ್ಲಿ ಇರಬೇಕು. ನಮ್ಮ ಕಂಟ್ರೋಲಲ್ಲಿ ಇರಬೇಕು, ನಿಮ್ಮ ಕಂಟ್ರೋಲಲ್ಲೂ ಇರಬೇಕು. ಇಲ್ಲಾಂದರೆ ಅವ್ರವ್ರ ಕಂಟ್ರೋಲ್ಗೆ ಹೋಗ್ಬಿಡ್ತದೆ. ಒಳ್ಳೆ ಇದೆ ಬ್ರೋ. ನಮ್ಮ ಹತ್ರ ನಡೆಯೋದೇ ಇಲ್ಲ ಈ ಥರ ಎಲ್ಲ. ನಾವು ಇದರಲ್ಲೆಲ್ಲ ಎಕ್ಸ್ಪರ್ಟು. ಥರ್ಡ್ ಗೇರ್ ಹಾಕಿ ಹೊಡಿ ಸಿಗ್ತದೆ ನಮ್ಮದ್ರಲ್ಲಿ. ನಮ್ಮಲ್ಲಿ ಇಲ್ಲ. ಕಾಣಿಸಲ್ಲ. ಅಷ್ಟೇ, ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ನಾವು ರೋಡ್ ಇದ್ದಂಗಿಲ್ಲ ಅನ್ಕೊಂತೀವಿ, ಉದಾರ ರೋಡ್ ಇದ್ದಂಗಿಲ್ಲ. ನಾವು ಯಾರೋ ಈ ಕಡೆ ನೋಡು ಹೆಂಗೈತೆ ಲೈ ಅಪ್ಪ. ಎಲ್ಲಿರೋಣ ಎತ್ಕೊಂಡಿರೋದು ಅಂತ ಗೊತ್ತಾಗ್ತದೆ. ಅಂತ ಹೊಡೆ ಬೆಲೆ ಹೊಡೆ. ಬೇರೆ ರೂಟ್ ಎಲ್ಲ ಇದೆ, ಈ ಥರ ಎಲ್ಲ ಇದೆ. ಬೇರೆ ರೂಟ್ ಇರುತ್ತೆ, ಇಲ್ಲ ಅಂತ ಈ ಥರ ಎಲ್ಲ ಇದೆ. ಬೇರೆ ರೂಟ್ ಇಲ್ದಿರೋ ಇಲ್ಲ. ನೋಡಿ ಫ್ರೆಂಡ್ಸ್, ಇಷ್ಟು ತೋರಿಸಿದ್ದೀನಿ. ಏನಂದರೆ ಆ ದೇವಸ್ಥಾನ ಚೆನ್ನಾಗಿದೆ, ಶಿವನ ದೇವಸ್ಥಾನ. ಅಲ್ಲಿ ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಮಾತ್ರ ತುಂಬ ರಶ್ ಇರುತ್ತೆ. ವೀಕ್ ಡೇಸಲ್ಲಿ ಅಷ್ಟೊಂದು ರಶ್ ಇರಲ್ಲ. ನಾರ್ಮಲ್ ಆಗಿ ಎಲ್ಲರೂ ಹೋಗ್ಬಿಟ್ಟು ಬರ್ಬೋದು. ನಾರ್ಮಲ್ ಆಗ ಜಾಸ್ತಿ ಅಲ್ಲಿ ಬರೋದೇ ಕಪಲ್ಸು ಬರ್ತಾರೆ. ಕಪಲ್ಸು ಆಮೇಲೆ ಫ್ರೆಂಡ್ಸು, ಫ್ಯಾಮಿಲಿನೂ ಬರ್ತಾರೆ. ಫ್ಯಾಮಿಲಿ ಬರೋಕೆ ಒಳ್ಳೆ ಪ್ಲೇಸೇ, ಏನಿಲ್ಲ ಆ ಥರ ಏನೂ ಇಲ್ಲ, ಒಳ್ಳೆ ಇದೆ. ಬೆಂಗಳೂರಿಂದ 80 ಹತ್ರ 80 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಸಂಡೇ ವೀಕೆಂಡ್ಸ್ ಎಂಜಾಯ್ ಮಾಡಬೇಕು ಅಂದರೆ ವಿಸಿಟ್ ಮಾಡ್ಬೋದು. ವಿಸಿಟ್ ಮಾಡಿ ನೋಡ್ಬೋದು, ಚೆನ್ನಾಗಿದೆ. ಶಿವನ್ ಮೇಲೆ ನೀರು ಹರಿತಾ ಇರೋದು, ಅದು ಒಂಥರ ನೋಡಕ್ ಸಕ್ಕದಾಗಿದೆ. ಸ್ಪಾಟ್ ಮಾತ್ರ ಚೆನ್ನಾಗಿದೆ. ಆದ್ರೆ ನಾನು ಒಬ್ಬನೇ ಬಂದಿದ್ದು, ಯಾರು ಬಂದಿಲ್ಲ. ಇನ್ನೊಂದು 40-45 ಕಿಲೋಮೀಟರ್ಸ್ ಮನೆ ರೀಚ್ ಆಗ್ತೀನಿ. 40-45 ಕಿಲೋಮೀಟರ್ಸ್ ಮನೆ ರೀಚ್ ಆಗ್ತೀನಿ. ಇಷ್ಟೊತ್ತಾಯ್ತು, ಮನೆ ಹತ್ರ ಹೋಗ್ತಾ ಇದ್ದೀನಿ. ಇನ್ನೇನು ಒಂದು 5 ನಿಮಿಷ ಅಷ್ಟೇ ಹೋಗ್ಬಿಡ್ತೀನಿ. ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಮತ್ತು ಬೆಲ್ ಐಕಾನ್ ಟರ್ನ್ ಆನ್ ಮಾಡ್ಕೊಳ್ಳಿ. ಅದು ಕೇಳೋಕ್ಕೆ ಇಷ್ಟಪಡ್ತೀನಿ. ಮೇಲೆ ಹಾಕಿದ್ದಾರೆ, ಇದೆಲ್ಲ ಹೋಗ್ಬಿಟ್ರೆ ನಮ್ಮ ಮನೆ. ಇನ್ನೂ ಏನೇನಾಯಿತು ಬ್ಲಾಗಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡಿರ್ತೀನಿ, ನೋಡಿಕೊಂಡು ಎಂಜಾಯ್ ಮಾಡಿ. ಈಗ